ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಆಲ್ರೆಡಿ ಈಗ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳ ವಿಡಿಯೋವನ್ನು ಮಾಡಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಇದು ಭಾಗ 2 ಮೌಲ್ಯ ಶಿಕ್ಷಣದ ಒಂದು ಬಹು ಆಯ್ಕೆ ಪ್ರಶ್ನೆಗಳ ಒಂದು ಭಾಗ 2ನೆಯ ಸರಣಿ ಅಂತ ಹೇಳ್ಬೋದು. ಇಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಪಾಠಗಳನ್ನು ಈ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗುತ್ತೆ. ಇನ್ನು ಮೌಲ್ಯ ಶಿಕ್ಷಣದಲ್ಲಿ ಮೊದಲ ಪ್ರಶ್ನೆಯಾಗಿ, ಕೋಪದ ಸಂದರ್ಭದಲ್ಲಿ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಏನು ಮಾಡುವುದು ಸೂಕ್ತ? ನಮಗೆ ಕೋಪ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ತಕ್ಷಣ ಪ್ರತಿಕ್ರಿಯಿಸುವ ಬದಲು ಏನು ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಆಪ್ಷನ್ ಎ, ಎದುರಾಳಿಯನ್ನು ಶಿಕ್ಷಿಸಬೇಕು, ಬಿ, ಜಗಳ ಆಡಬೇಕು, ಸಿ, ಆಟ ಆಡಬೇಕು, ಡಿ, ವಿರಾಮ ತೆಗೆದುಕೊಳ್ಬೇಕು. ಕೋಪದ ಸಂದರ್ಭದಲ್ಲಿ ತಕ್ಷಣ ಪ್ರತಿಕ್ರಿಯಿಸುವ ಬದಲು ನಾವೇನು ಮಾಡಬೇಕಪ್ಪ ಅಂತಂದರೆ ವಿರಾಮವನ್ನು ತೆಗೆದುಕೊಳ್ಬೇಕು. ಇದಕ್ಕೆ ಉತ್ತರ ಡಿ, ವಿರಾಮವನ್ನು ತೆಗೆದುಕೊಳ್ಬೇಕು. ಕೋಪವನ್ನು ಹಿಂಸೆಯ ಮೂಲಕ ವ್ಯಕ್ತಪಡಿಸುವುದಕ್ಕೆ ಏನಂತ ಕರಿತೀವಿ? ಅನಾರೋಗ್ಯಕರ ಪ್ರತಿಕ್ರಿಯೆ ಅಂತ ಕರಿಬೋದಾ? ಆರೋಗ್ಯಕರ ಪ್ರಕ್ರಿಯೆ ಅಂತ ಕರಿಬೋದಾ? ಶಾಂತಿಗೆ ಸೂಕ್ತವಾದ ಪ್ರಕ್ರಿಯೆ ಅಂತ ಕರಿಬೋದಾ? ಎದುರಾಳಿಗೆ ನಮ್ಮ ಶಕ್ತಿ ತೋರಿಸುವ ಪ್ರಕ್ರಿಯೆ ಅಂತ ಕರಿಬೋದಾ? ಕೋಪವನ್ನು ಹಿಂಸೆಯ ಮೂಲಕ ವ್ಯಕ್ತಪಡಿಸುವುದು ಅನಾರೋಗ್ಯಕರ ಪ್ರತಿಕ್ರಿಯೆ ಆಗಿರ್ತದೆ. ಇದಕ್ಕೆ ಉತ್ತರ ಆಪ್ಷನ್ ಎ. ಇನ್ನು 3ನೇ ಪ್ರಶ್ನೆ, ಆಟವಾಡುವುದು ಯಾವುದರ ನಿರ್ವಹಣೆಗೆ ಸಹಾಯಕವಾದ ಚಟುವಟಿಕೆಯಾಗಿದೆ? ಆಟ ಆಡ್ತಕ್ಕಂಥದ್ದು ಯಾವುದರ ಒಂದು ನಿರ್ವಹಣೆಯನ್ನು ಮಾಡ್ತದೆ? ಒತ್ತಡ, ಕೋಪ, ಭಯ, ದುಃಖ. ಇದಕ್ಕೆ ಉತ್ತರ ಒತ್ತಡ. ಆಟ ಆಡ್ತಕ್ಕಂಥದ್ರಿಂದ ನಮಗೆ ಒತ್ತಡದ ನಿರ್ವಹಣೆ ಆಗುತ್ತೆ. ಇನ್ನು 4ನೇ ಪ್ರಶ್ನೆ, ಕೋಪದ ನಂತರ ಏನು ಮಾಡಬೇಕು? ಕೋಪ ಬಂದ ನಂತರ ಏನು ಮಾಡಬೇಕು? ಜಗಳ ಮಾಡಬೇಕು, ಕ್ಷಮೆ ಕೇಳಬೇಕು, ಆತ್ಮ ಪರಿಶೀಲನೆ ಮಾಡಬೇಕು, ಆಟ ಆಡಬೇಕು. ಕೋಪದ ನಂತರ ನಾವೇನು ಮಾಡಬೇಕಪ್ಪ ಅಂತಂದರೆ ಆತ್ಮ ಪರಿಶೀಲನೆಯನ್ನು ಮಾಡಬೇಕು. ಆತ್ಮ ಪರಿಶೀಲನೆ ಮಾಡಬೇಕು. ಉತ್ತರ ಸಿ ಆಗುತ್ತೆ. ಶಿಕ್ಷಕ ಎಂದರೆ ಮೌಲ್ಯ ಶಿಕ್ಷಣದ ಪ್ರಕಾರ ಶಿಕ್ಷಕ ಅಂದರೆ ಯಾರು? ಮಾರ್ಗದರ್ಶಕ ಮತ್ತು ಭಾವನಾತ್ಮಕ ಬೆಂಬಲದಾತ, ಕಲಿಸುವವರು, ಶಿಕ್ಷೆ ನೀಡುವವರು, ಆಟ ಆಡಿಸುವವರು. ಮೌಲ್ಯ ಶಿಕ್ಷಣದ ಪ್ರಕಾರ ಶಿಕ್ಷಕ ಎಂದರೆ ಮಾರ್ಗದರ್ಶಕ ಮತ್ತು ಭಾವನಾತ್ಮಕ ಬೆಂಬಲದಾತ. ಉತ್ತರ ಆಪ್ಷನ್ ಎ. ಇನ್ನು 6ನೇ ಪ್ರಶ್ನೆ, ಆಳವಾದ ಉಸಿರಾಟ ಯಾವುದಕ್ಕೆ ಸಂಬಂಧಿಸಿದೆ? ಆರೋಗ್ಯಕರವಾಗಿರಲು, ಕೋಪ ಒತ್ತಡ ನಿಯಂತ್ರಣಕ್ಕೆ ಸಹಾಯಕ, ಧ್ಯಾನ ಮಾಡಲು ಸಹಕಾರಿ, ಮಾನಸಿಕ ಶಾಂತಿ ಪಡೆಯಲು. ಆಳವಾದ ಉಸಿರಾಟವನ್ನು ಏನಕ್ಕೋಸ್ಕರ ಮಾಡಬೇಕು? ಇದಕ್ಕೆ ಉತ್ತರ ಆಪ್ಷನ್ ಬಿ, ಕೋಪ ಒತ್ತಡ ನಿಯಂತ್ರಣಕ್ಕೆ ಸಹಾಯಕ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ತಪ್ಪು ಮಾಡುವುದು ಮಾನವನ ಸಹಜ ಗುಣ? ಕೋಪ ಬಂದಾಗ ಎ ಮಾತ್ರ ಸರಿ, ಬಿ ಮಾತ್ರ ಸರಿ. ತಪ್ಪು ಮಾಡುವುದು ಮಾನವನ ಸಹಜ ಗುಣ. ಆಪ್ಷನ್ ಎ ಉತ್ತರ ಆಗುತ್ತೆ. ತಪ್ಪನ್ನು ಮುಚ್ಚಿಡುವುದು, ಮಾಡಿದ ತಪ್ಪನ್ನು ಮುಚ್ಚಿಡ್ತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಜವಾಬ್ದಾರಿಯುತ ವರ್ತನೆಯಲ್ಲ, ಜವಾಬ್ದಾರಿಯುತ ವರ್ತನೆಯಾಗಿದೆ, ತಪ್ಪಿನಿಂದ ತಪ್ಪಿಸಿಕೊಳ್ಳಬಹುದು, ನಾನು ಒಳ್ಳೆಯವನೆಂದು ತೋರಿಸಿಕೊಳ್ಳಬಹುದು. ತಪ್ಪನ್ನು ಮುಚ್ಚಿಡುವುದು ಜವಾಬ್ದಾರಿಯುತ ವರ್ತನೆ ಅಲ್ಲ. ಆಪ್ಷನ್ ಎ ಉತ್ತರ ಆಗುತ್ತೆ. ಶಿಕ್ಷಕರ ಉದ್ದೇಶ, ಮೌಲ್ಯ ಶಿಕ್ಷಣದ ಪ್ರಕಾರ ಶಿಕ್ಷಕರ ಉದ್ದೇಶ ಏನು? ಕೇವಲ ಶಿಕ್ಷೆಯಲ್ಲ, ವರ್ತನೆಯ ಸುಧಾರಣೆ. ಆಪ್ಷನ್ ಬಿ ಮಾರ್ಗದರ್ಶನ, ಆಪ್ಷನ್ ಸಿ ಶಿಕ್ಷೆ ನೀಡುವುದು, ಮಕ್ಕಳನ್ನು ತಿದ್ದುವುದು. ಇದರಲ್ಲಿ ಉತ್ತರ ಬಂದು ಶಿಕ್ಷಕರ ಉದ್ದೇಶ ಕೇವಲ ಶಿಕ್ಷೆಯಲ್ಲ, ವರ್ತನೆಯಲ್ಲಿ ಸುಧಾರಣೆ, ಮಗುವಿನ ವರ್ತನೆಯಲ್ಲಿ ಸುಧಾರಣೆ ಆಗುತ್ತೆ. ಉತ್ತರ ಬಂದು ಆಪ್ಷನ್ ಎ. ಇನ್ನು ಮುಂದಿನ ಪ್ರಶ್ನೆ, ಕ್ಷಮೆ ಕೇಳುವುದು ಎಂದರೆ? ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯಾಗಿರ್ತದೆ. ತಪ್ಪು ಒಪ್ಪಿಕೊಳ್ಳುವುದು, ಪುನಃ ಸಂಬಂಧ ಬೆಳೆಸುವುದು, ಸಮಾಧಾನ ಮಾಡಿಕೊಳ್ಳುವುದು. ಕ್ಷಮೆ ಕೇಳೋದು ಅಂತಂದರೆ
ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿ ಆಗಿದೆ. ಕ್ಷಮೆ ಕೇಳ್ತಕ್ಕಂಥದ್ದು ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿ. ಇನ್ನು 11ನೇ ಪ್ರಶ್ನೆ, ಕೋಪ ಸಂದರ್ಭದಲ್ಲಿ ತಕ್ಷಣ ಆವೇಶದಿಂದ ಪ್ರತಿಕ್ರಿಯಿಸದೆ ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವುದು ಭಾವನಾತ್ಮಕ ಬುದ್ಧಿವಂತಿಕೆ. ಇದಕ್ಕೆ ಯಾವುದು ಉತ್ತರ ಅಂತಂದರೆ ಇಲ್ಲಿ 4 ಆಪ್ಷನ್ ಇದೆ. ಸ್ವಯಂ ನಿಯಂತ್ರಣ, ಬಾಹ್ಯ ಪ್ರೇರಣೆ, ಭಯ, ವ್ಯಕ್ತಿ ಗೌರವ. ಕೋಪ ಸಂದರ್ಭದಲ್ಲಿ ಆವೇಶವನ್ನು ಪಡೆದೇ ಶಾಂತ ಪರಿಸ್ಥಿತಿಯಲ್ಲಿ ನಿಭಾಯಿಸುವುದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದರೆ ಸ್ವನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಆಗುತ್ತೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ. ಕಷ್ಟದ ಪರಿಸ್ಥಿತಿಯಲ್ಲೂ ಸತ್ಯವನ್ನೇ ನುಡಿಯುವುದು ಯಾವ ಪ್ರಮುಖ ನೈತಿಕ ಮೌಲ್ಯದ ಸಂಕೇತವಾಗಿದೆ? ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆ, ಮೆಚ್ಚಿಸಿಕೊಳ್ಳಲು, ಸಿ ಅವಕಾಶವಾದ, ಡಿ ದಡ್ಡತನ. ಇದಕ್ಕೆ ಉತ್ತರ ಬಂದು ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆ. ಎಂಥ ಕಷ್ಟ ಬಂದರೂ ಕೂಡ ಸತ್ಯವನ್ನೇ ಹೇಳ್ತಕ್ಕಂಥದ್ದು ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆ ಯಾವೊಂದು ನೈತಿಕ ಮೌಲ್ಯಕ್ಕೆ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಪರೀಕ್ಷೆಯಲ್ಲಿ ನಕಲು ಮಾಡದಿರುವುದು ಯಾವ ಗುಣವನ್ನು ತೋರಿಸುತ್ತೆ? ಸಹಾನುಭೂತಿ, ನೈತಿಕತೆ, ಅಂಜಿಕೆ, ಭಯ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ನೈತಿಕತೆ. ಪರೀಕ್ಷೆಯಲ್ಲಿ ನಕಲು ಮಾಡದಿರುವುದು ಒಂದು ನೈತಿಕತೆಯ ಗುಣವನ್ನು ತೋರಿಸುತ್ತೆ. ಇನ್ನು 14ನೇ ಕ್ವಶನ್ನು, ಮತ್ತೊಬ್ಬರ ಕಷ್ಟ ಅಥವಾ ಅನುಭವವನ್ನು ಅವರ ದೃಷ್ಟಿಕೋನದಿಂದಲೇ ನೋಡಿ ಭಾವನಾತ್ಮಕವಾಗಿ ಅರ್ಥೈಸಿಕೊಳ್ತಕ್ಕಂಥ ಗುಣಕ್ಕೆ ಏನಂತ ಕರಿತೀವಿ? ಮಾನವೀಯತೆ, ಸಹಾನುಭೂತಿ, ಕರುಣೆ, ಆಸಕ್ತಿ. ಇದಕ್ಕೆ ಉದಾಹರಣೆ ಇದು ಯಾವುದರ ಒಂದು ಗುಣ ಆಗುತ್ತೆ ಅಂತಂದರೆ ಸಹಾನುಭೂತಿಯ ಗುಣ ಆಗುತ್ತೆ. ಮತ್ತೊಬ್ಬರ ಕಷ್ಟ ಅಥವಾ ಅನುಭವವನ್ನು ಅವರ ದೃಷ್ಟಿಕೋನದಿಂದಲೇ ನೋಡಿ ಭಾವನಾತ್ಮಕವಾಗಿ ಅರ್ಥೈಸಿಕೊಳ್ತಕ್ಕಂಥ ಗುಣಕ್ಕೆ ನಾವು ಸಹಾನುಭೂತಿ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾರ್ವತ್ರಿಕ ಮಾನವ ಮೌಲ್ಯವಾಗಿದೆ? ಸಾರ್ವತ್ರಿಕ ಮಾನವ ಮೌಲ್ಯ ಅಂತ ಯಾವುದನ್ನು ಕರಿತೀವಿ? ಕೋಪ, ಸತ್ಯ ಮತ್ತು ಶಾಂತಿ, ದ್ವೇಷ, ಅಸೂಯೆ. ಇದಕ್ಕೆ ಉತ್ತರ ಬಂದು ಸತ್ಯ ಮತ್ತು ಶಾಂತಿ. ಸತ್ಯ ಮತ್ತು ಶಾಂತಿಯನ್ನು ನಾವು ಸಾರ್ವತ್ರಿಕ ಮಾನವ ಮೌಲ್ಯ ಅಂತ ಕರಿತೀವಿ. ಇಷ್ಟು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಈ ಒಂದು ವಿಡಿಯೋದ ವಿಷಯ ಆಗಿರ್ತದೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ 15 ಮೌಲ್ಯ ಶಿಕ್ಷಣದ ಒಂದು ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.